ಮಾಡಿದ್ದೇವಲ್ಲ ಸಂಜೆಗೆ. ಈಗ ಬೆಳಗ್ಗೆ ಇನ್ನೊಂದು ಸ್ಮಾಲ್ ಕ್ಲಿಪ್ ತೋರಿಸುತ್ತೆ ನಿಮಗೆ. ಎಲ್ಲರೂ ಮೊದಲೇ ಹೇಳ್ತಾರೆ ಆಕಿ ದೊಡ್ಡ ಕಾಣತ್ತಾಳ, ನೀವೇ ತಂಗಿ ಅನ್ನಿಸ್ತೀರಿ ಆಕಿನೇ ಅಕ್ಕ ಅನ್ನಿಸ್ತಾಳ. ಸೊ ಇಯರಿಂಗ್ಸ್ ನೋಡ್ರಿ, ಇದು ಹಾಕೊಂಡಿನ ನಮ್ಮ ತಂಗಿ ಪಿನ್ ಅಡ್ಜಸ್ಟ್ ಮಾಡ್ಬೇಕಂತ ವೇಟ್. ನೋಡ್ರಿ ನಮ್ಮ ತಂಗಿ ಎಷ್ಟು ಕ್ಯೂಟ್ ಕಾಣತ್ತ. ಆ್ಯಕ್ಚುಲಿ ಅವ್ರ ಡ್ಯೂಟಿ ಅದ ಇಂಗ್ಲೀಷ್ ಡಿಪಾರ್ಟ್ಮೆಂಟವ್ರು ಯಾಕೆ ಒಂದು ಬರ್ತದೆ ಅಂತ ಹೇಳಿದೀನಿ, 2 ಬಂದಾವೀಗ ನಮ್ಮ ತಂಗಿ ಸುಂದರ ತಿನ್ನಕ್ಕೆ ಒಲ್ಲತ್ತ. ಇಲ್ಲ ಡೆಂಟಿಸ್ಟ್ ಹತ್ರ ಹೋಗಿದ್ದೆ, ಈಗ ಐಸ್ ಕ್ರೀಮ್ ತಿಲ್ಲತ್ತೀನಿ. ಒಮ್ಮೆ ಇದು ಬ್ಲಾಗ್ ನೋಡಬೇಕು, ಮುಗಿದ ಕತ್ತಿ ನಂದು ಚಂದನಾಗೆ ಮಾಡ್ತೀನಿ. ಹಾಯ್ ಹಲೋ ಎಲ್ಲರಿಗೂ ಶುಭ ಮುಂಜಾನೆ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ಸೊ ನಾ ಭೀ ಮಸ್ತ್ ಆರಾಮಾಗಿದ್ದೀನಿ ನೋಡ್ರಿ. ಇವಾಗ ಎದ್ದೀನಿ. ಇವಾಗ ಅಂತಂದ್ರೆ 5:45, 5:45ಗೆ ಎದ್ದೀನಿ. ಜಲ್ದಿ ಎದ್ದೀನಿ. ಎದಕ್ಕಂತಂದ್ರೆ ಇವತ್ತು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಅದಲ್ಲ. ಸೊ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು ಡ್ರೆಸ್ ಹಾಕೊಳತ್ತೀನಿ. ಆ್ಯಕ್ಚುಲಿ ಡ್ರೆಸ್ ಹಾಕೊಳತ್ತೀನಿ. ಸ್ಯಾರಿ ಈ ಸಲ ಸ್ಯಾರಿ ಹಾಕೊಂಬಲಾಗಿಲ್ಲ, ಸ್ವಲ್ಪ ಚೇಂಜಸ್ ಇರಲಿ ಅಂತ. ಯಾವಾಗ ಭೀ ಸ್ಯಾರಿ ಹಾಕ್ಕೊಂಡಿರ್ತೀನಲ್ಲ, ಆ್ಯಂಡ್ ಎಲ್ಲರೂ ಭೀ ಸ್ಯಾರಿ ಹಾಕ್ಕೊಂಡಿರ್ತಾರೆ, ನಾರ್ಮಲ್ ಅನಿಸ್ತದೆ ಹೌದಲ್ಲ. ಸೊ ಅದಕ್ಕಂತ ಈ ಟಾಪ ಇದು ಹೊಸದೇ ಅದ ಗೈಸ್, ನಾ ಇನ್ನೂ ತನಕ ಯೂಸ್ ಮಾಡಿಲ್ಲ. ಇದು ಟಾಪ್ ಮತ್ತು ಪಲಾಝೋ. ಲಾಂಗ್ ಟೈಮ್ ಐತೆ ನಾ ಪಲಾಝೋ ಹಾಕೊಂಬದು. ಆ್ಯಕ್ಚುಲಿ ಮೊದಲು ಭಾಳ ಹಾಕೋತಿದ್ದೆ, ನಾನು ಬಿಟ್ಟಿದ್ದೆ. ಇವಾಗ ಮತ್ತು ಭಾಳ ದಿನ ಆದಮೇಲೆ ಹಾಕೊಳತ್ತೀನಿ. ಸೀರಿಯಸ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಗೈಸ್. ಇದು ಪಲಾಝೋ ಅದ ಆ್ಯಂಡ್ ಇದು ಟಾಪ್ ಅದ ನೋಡ್ರಿ, ವೈಟ್ ಟಾಪ್ ಅದ ಇದು. ಅರೇ ಅಪ್ಪ, ಇದು ಇವಾಗ ಐರನ್ ಮಾಡಬೇಕು. ಹೊಸ ಟಾಪೇ ಅದ, ನಾನು ಯೂಸ್ ಭೀ ಮಾಡಿಲ್ಲಿದ್ದು. ಟ್ಯಾಕ್ಸ್ ಭೀ ತೆಗೆದಿಲ್ಲ ನೋಡ್ರಿ, ಹಾಗೆ ಅದ. ಇದ್ರದ್ದು ಭೀ ಹಂಗೆ ಅದ, ಈಗ ತೆಗ್ದಿಲ್ಲ ನಾ. ಇದು ಹಾಗೆ ಅದ. ಸೊ ಇದು ಪಲಾಝೋ ಅದ, ಮರೂನ್ ಕಲರ್ ಪಲಾಝೋ ಅದ. ಇದು ಮಸ್ತ್ ಅದಲ್ಲ, ಕಾಂಬಿನೇಷನ್ ಚಲೋ ಅದ ನೋಡ್ರಿ. ಇನ್ನು ಐರನ್ ಮಾಡಬೇಕು. ನಮ್ಮ ತಂಗಿ ಸಾರಿ ಹಾಕೊಳತ್ತ. ಸೊ ಜಲ್ದಿ ಎದ್ದೀನಲ್ಲ, ವ್ಯಾನ್ ಅದು ಜಲ್ದಿ ಬರ್ತದೆ. ಆ್ಯಕ್ಚುಲಿ ಜಲ್ದಿ ಹೋಗಬೇಕು. ಸೊ ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಇರ್ತದೆ. ಸೊ ಅದಕ್ಕಂತ ಜಲ್ದಿ ಎದ್ದೀನಿ. ನಮ್ಮ ತಂಗಿ ಸ್ನಾನ ಮಾಡಿ ಇವಾಗ ಜಸ್ಟ್ ಬಂದಳು. ಈಗ ನಾವು ಹೋಗ್ಬೇಕು ಫ್ರೆಶ್ ಅಪ್ ಆಗಕ್ಕೆ. ಸೊ ಎಸ್ ಗೈಸ್, ಫ್ರೆಶ್ ಅಪ್ ಆಗೋ ಬಂದು ನಾನಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಂತ. ನೋಡಿರಿ ಹೆಂಗೆ ಕಾಣ್ತೀವಿ ಡ್ರೆಸ್ ಮೇಲೆ, ಔಟ್ಫಿಟ್ ಮೇಲೆ ಅಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ, ಸಪೋರ್ಟ್ ಮಾಡಿರಿ ಗೈಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಲಕ್ಷ್ಮೀ ಪೂಜಾ ಫಸ್ಟ್ ಶ್ರಾವಣಿನ ಲಕ್ಷ್ಮೀ ಪೂಜಾ ವಿಡಿಯೋ ಇನ್ನೂ ನೋಡಿಲ್ಲ, ಹೋಗಿ ನೋಡಿರಿ. ನಿನ್ನೆ ಬಿಟ್ಟಿದ್ದೆ ನಾ ಅದು. ನೋಡಿರಿ ಗೈಸ್, ಈಗ ಬೆಳಗ್ಗೆ ಮಾಡತ್ತೀನಿ. ನಿನ್ನೆ ಮಾಡಿದ್ದೇವಲ್ಲ ಸಂಜೆಗೆ, ಈಗ ಬೆಳಗ್ಗೆ ಇನ್ನೊಂದು ಸ್ಮಾಲ್ ಕ್ಲಿಪ್ ತೋರಿಸುತ್ತೆ ನಿಮಗೆ. ಎಸ್ ನೋಡಿದ್ರಲ್ಲ. ಓಕೆ ಚಲೋ ಬಾಯ್. ರೆಡಿಯಾಗಿ ಬಂದು ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೇನೆ ನಾನು. ಚಡಾನ್ ಗಾಯ್ಸ್, ರೆಡಿಯಾಗಿ ಬಂದೇನಾ. ಭಾಳ ಅಂದ್ರೆ ಭಾಳ ಲೇಟ್ ಆಗ್ಯದ ಆ್ಯಕ್ಚುಲಿ. ಸೊ ರೆಡಿಯಾಗಿ ಸ್ನಾನ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕೊಂಡ್ಮೇಲೆ ಅವಾಗೇ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡೆ. ಮತ್ತು ಬೇಡ ಲೇಟ್ ಆಗ್ತದಂತ ಸುಮ್ಮ ಕಂಪ್ಲೀಟ್ ರೆಡಿಯಾಗಿ ಬಂದು. ಸೊ ಇಯರಿಂಗ್ಸ್ ನೋಡಿರಿ, ಇದು ಹಾಕೊಂಡಿನ. ಸೊ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಬೆಲ್ಲ ನೋಡಿದ್ರೆ ಅಂದ್ರೆ ಬೈತಾರೆ. ಯೂಶ್ವಲಿ ಅವರು ಹೆಚ್ಚಿಗೆ ಹೊರಗಮಿಂದ ಏನಂತಾರೆ ಸ್ಟೋರ್ಟನ್ನು ಹಾಕೊಳ್ಳೋಕೆ ಕೊಡೋಲ್ಲ ಅವರು. ಸೊ ಝುಮ್ಕಾಸ್ ಅವೆಲ್ಲ ಅಲೌಡ್ ಅವ, ಬಟ್ ಇಂಥವೆಲ್ಲ ಹಾಕಕ್ಕೆ ಕೊಡೋಲ್ಲ ಅವ್ರು. ಗೋಲ್ಡ್ ಬಿಚ್ಚಕ್ಕೆ ಕೊಡೋಲ್ಲ ಫಸ್ಟ್ ಆಫ್ ಆಲ್. ಅವ್ರು ಹೇಳ್ತಾರೆ ಇಷ್ಟೆಲ್ಲ ಗೋಲ್ಡ್ ಇದ್ದಕ್ಕೇಸಿ ಅಂಥವು ಯಾಕೆ ಹಾಕೋತೀರಿ ಅಂತಾರೆ. ಬಟ್ ಡ್ರೆಸ್ ಮೇಲೆ ಚಲೋ ಕಾಣಬೇಕಲ್ಲ ಅದಕ್ಕಂತ. ಈ ಡ್ರೆಸ್ ಔಟ್ಫಿಟ್ ಹಾಕೊಂಡು ನೋಡ್ರಿ, ಟಾಪ್ ಅದ ನಂದು. ಈಗ ಕಾಣೋದೆಲ್ಲ ಅಲ್ಲೇ ವಿಂಡೋ ಬಲ್ಲೇ ತೋರಿಸ್ತೀನಿ. ಸೊ ವೈಟ್ ಟಾಪ್ ಅದ, ಮರೂನ ತೋರಿಸಿದಲ್ಲ ನೀವು ಅವಾಗೆ. ಕಂಪ್ಲೀಟ್ ಔಟ್ಫಿಟ್. ಪೂರ್ತಿ ಕಾಣಲಾಗ್ಯದ ಅಲ್ಲಿಂದ ನಮ್ಮ ತಂಗಿ ಬರ್ತಾಳ, ನಾಕಿನ ಕೈಲಿಂದ ತೋರ್ಸಕಿಸ್ತೀನಿ ನೋಡ್ರಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾ ಸ್ಕೂಲಿಗೆ ಏನಂತಾರೆ ಡ್ರೆಸ್, ಇಂಡಿಪೆಂಡೆನ್ಸ್ ಡೇಗೆ ಡ್ರೆಸ್ ಹಾಕೊಂಡು ಹೋಗೋಮದ್ದು. ಸೊ ಯಾವಾಗ ಭೀ ಸಾರಿ ಹಾಕೊಂಡಿರ್ತೀವಲ್ಲ, ಸೊ ವೈ ನಾಟ್ ಚೇಂಜ್ ಅಂತ ಕೇಸಿ ನಾ ಈ ಥರ ಡ್ರೆಸ್ ಹಾಕೊಂಡಿನಿ. ಆ್ಯಂಡ್ ಸಿಂಪಲ್ ವಾಚ್ ಆ್ಯಸ್ ಯೂಶ್ವಲ್. ಗ್ರೀನ್ ಬ್ಯಾಂಗಲ್ಸ್ ಇದ್ದು ತೆಗ್ದೀನಿ. ಆ್ಯಂಡ್ ದಿಸ್ ಫೋರ್ ಮುತ್ತಿಂದ ಇದು ಹಾಕೊಂಡಿನಿ, ಬ್ಯಾಂಗಲ್ ಹಾಕೊಂಡಿನಿ. ಸಿಂಪಲ್ ಇಟ್ಟೀನಿ. ಆ್ಯಂಡ್ ದಿಸ್ ಮ್ಯಾಚಿಂಗ್ ಇಯರಿಂಗ್. ಓಕೆ, ಸೊ ಜುಮ್ಕಾ ಟ್ರೈ ಮಾಡಿದೆ, ಆಕ್ಸಿಡೈಸ್ಡ್ ಜುಮ್ಕಾ ಟ್ರೈ ಮಾಡಿದೆ, ಬಟ್ ಅದೇನು ಚಲೋ ಅನ್ಸಲಾಗಿತ್ತು. ಸೊ ಅದಕ್ಕಂತ ಇದು ಒಂದು ಟ್ರೈ ಮಾಡಿದೆ, ಮ್ಯಾಚ್ ಆಗ್ಲತ್ತಿತ್ತಲ್ಲ. ಸೊ ಅದಕ್ಕಂತ ಹಾಕೊಂಡೆ, ಚಲೋ ಕಾಣತ್ತೀನಿ. ಎಸ್ ಓಕೆ, ಈಗ ಇದ್ರ ಮೇಲೆ ನಾ ಹೀಲ್ಸ್ ಹಾಕೋಬೇಕಂತ ಅಂದ್ಕೊಂಡಿನಿ. ಅದಕ್ಕೆ ಪಲಾಝೋ ಅದಲ್ಲ ಆ್ಯಂಡ್ ವೈಟ್ ಕುರ್ತಾ ಅದ. ಸೊ ಹೀಲ್ಸ್ ಚಲೋ ಕಾಣ್ತಾವೆ. ನನ್ನ ಬಲ್ಲದು ಬ್ಲ್ಯಾಕ್. ಇನ್ನೊಂದು ಅದ ಟ್ರಾನ್ಸ್ಪರೆಂಟ್ ಮ್ಯಾಲೆ ವೈಟ್ ಲೇಯರಿನ ಹೀಲ್ಸ್ ಅದ, ಬ್ಲ್ಯಾಕ್ ಅದ ಕಂಪ್ಲೀಟ್. ಬಟ್ ಅದು ಬೇಡ.
ಅದು ಗ್ಲಾಸಿಂದ ಅದ. ಬಟ್ ಇದೇ ಬ್ಲ್ಯಾಕ್ ಕಲರೇ ಫುಲ್ ಕಂಪ್ಲೀಟ್ ವೆಲ್ವೆಟ್ ಏನದಲ್ಲ ಬ್ಲ್ಯಾಕ್ ಕಲರ್ ಯಾವಾಗ ಭೀ ಏನು ಹಾಕೊತೀನಲ್ಲ ಅದೇ ಹೀಲ್ಸೇ ಹಾಕೊತೀನಿ. ನಮ್ಮ ತಂಗಿ ಭೀ ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮ ತಂಗಿ ಸ್ಯಾರಿ ಹಾಕೊಂಡಾಳ ಗಾಯ್ಸ್. ಎಲ್ಲರೂ ಮೊದಲೇ ಹೇಳ್ತಾರೆ ಆಕೆ ದೊಡ್ಡ ಕಾಣತ್ತಾಳ, ನೀವೇ ತಂಗಿ ಅನ್ನಿಸ್ತೀರಿ ಆಕಿನೇ ಯಾಕೆ ಅನ್ನಿಸ್ತಾ ಅಂತ. ಇವತ್ತು ಹಾಗೆ ಅಪೋಸಿಟೇ ಅನ್ಸತ್ತು ಎಲ್ರೂ. ಈಗ ಮತ್ತೆ ಇನ್ನೂ ಇಷ್ಟ ನಂಗಾರ ಅವ್ರು ಸೀರೆ ಹಾಕೊಂಡ್ರೆ ನೀವು ಯಾಕೆ ಹಾಕೊಂಡಿಲ್ಲ ಅಂತ ಕೇಳ್ತಾರೆ ಈಗ. ಸೊ ಲೂಸ್ ಹೇರ್ಸ್ ಬಿಟ್ಟು ನೋಡ್ರಿ, ಈಗ ಇದೊಂದು ನನಗೆ ಹೆಡ್ಡೇಕೇನೆ ಲೂಸ್ ಹೇರ್ಸ್. ಬಿಕಾಸ್ ಚಿಕ್ಕ ಭಾಳ ಅಂದ್ರೆ ಭಾಳ ಬೀಳ್ತಾವೆ ನನಗೆ. ಎಷ್ಟು ಚಿಕ್ಕ ಬಿಡಿಸ್ಕೊಂಡ್ರೆ ಅವೆಲ್ಲ ಅದು ಗಾಳಿಗೆ ಮತ್ತು ಫ್ರೀಸ್ ಆಗ್ತಾವೆ. ನನ್ನ ಹೇರ್ಸ್ ಭಾಳ ಅಂದ್ರೆ ಭಾಳ ಫ್ರೀಸ್ ಆಗ್ತಾವೆ ಗೈಸ್. ಅದು ಆ್ಯಕ್ಚುಲಿ ಏನಂತಾರೆ ಹೇರ್ ಸೆರಮ್ ಹಚ್ಕೋಬೇಕು, ಬಟ್ ನಾ ಹಚ್ಕೋಲ್ಲ. ಮತ್ತು ಸುಮ್ಮನೆ ಏನಾರೇ ಕೂದಲಿಗೆ ಡ್ಯಾಮೇಜ್ ಆಗ್ತಾವಂತ ನಾ ಭಾಳ ಕಾಶಿಯಸ್ ಇದ್ದೀನಿ ನನ್ನ ಹೇರಿಗೆ. ಅದಕ್ಕೆ ಸುಮ್ಮನೆ ನಂಗೆ ರಿಸ್ಕ್ ತೊಗೊಂಬೋದಿಲ್ಲ. ಎಸ್ ಗೈಸ್, ನಮ್ಮ ತಂಗಿ ಬಂದು ನೋಡ್ರಿ. Happy Independence Day everyone. ಎಸ್ Chandra Color subscribers, family members, ಯೂಟ್ಯೂಬ್ ಫ್ಯಾಮಿಲಿ. ನಮ್ಮ ತಂಗಿ ಇದು ಗ್ರೀನ್ ಬ್ಲೌಸ್, ಸಾರಿ ಏನಂತಾರೆ ಗ್ರೀನ್ ಸ್ಯಾರಿ ಹಾಕೊಂಡು ಹೋಡ್ರಿ. ಇದು ಪಫ್ ಬ್ಲೌಸ್ ಅದ. ಸೊ ಈ ಥರ ಹಿಂಗೆ ರೆಡಿ ಆಗ. ಓಕೆ ಗೈಸ್, ಫೈನ್ ಚಲೋ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ರಂಗೋಲಿ ನೋಡ್ರಿ ಎಷ್ಟು ಮಸ್ತ್ ಹಾಕ್ಲತ್ತಾರ. ಏನೇ ಫಂಕ್ಷನ್ ಇರಲಿ ಏನೇ ಇರಲಿ. ಸೊ ಯಾವ ಭೀ ಕನ್ನಡ ಡಿಪಾರ್ಟ್ಮೆಂಟ್ದವ್ರು ನೋಡ್ರಿ, ಇವರು ಯಾವ ಭೀ ಕನ್ನಡ ಡಿಪಾರ್ಟ್ಮೆಂಟ್ದವ್ರಿಗೆ ಅವರೇ ಮಾಡ್ತಾರೆ ಇದು ರಂಗೋಲಿ ಎಲ್ಲ. ಗೈಸ್ ಸ್ಕೂಲಿಗೆ ರೀಚ್ ಆಗಿ ನೋಡ್ರಿ ಇವಾಗ ಜಸ್ಟ್. ಓಕೆ, ಸೊ ಬಂದೆ ಫ್ರೆಶ್ ಇದೀನಿ. ಅದಕ್ಕೆ ಗಾಳಿ ಕೂದಲೆಲ್ಲ ನೋಡ್ರಿ ಎಷ್ಟೆಲ್ಲ ಹಾರವ. ವಿಂಡೋ ಸೀಟೇ ಕುಂತಿರ್ತೀನಲ್ಲ, ಸೊ ಅದಕ್ಕಂತ ಎಲ್ಲ ರೆಡಿ ಆಗ್ಯದ. ಎಲ್ಲರೂ ಬಂದಾರ. ಸೊ ಜಸ್ಟ್ ಗೆಸ್ಟ್ ಸಲ ವೇಟ್ ಮಾಡಬೇಕು. ಸೊ ಅವ್ರು ಭೀ ಬರ್ತಾರೆ ಇವಾಗ. ಎಲ್ಲ ಸ್ಟೇಜದೆಲ್ಲ ಡೆಕೋರೇಟ್ ಮಾಡ್ಯಾರ. ಸೊ ಆ್ಯಕ್ಚುಲಿ ಇಲ್ಲಿ ಬಿಗ್ ಗ್ರೌಂಡಿಗೆ ಮಾಡ್ಬೇಕಂತಂದ್ರೆ ಮಳೆ ಅದು ಹೊಂಟದಲ್ಲ. ಆ್ಯಂಡ್ ಏನಂತಾರೆ ಪೂರ್ತಿ ಹಸಿ ವೆಟ್ ಇರ್ತದೆ. ಸೊ ಅದಕ್ಕಂತ ಮಾಡಲ್ಲ, ಅಲ್ಲಿ ನೀರು ಭೀ ಎಲ್ಲ ನಿಂತವ. ಸೊ ಅದಕ್ಕಂತ ಇನ್ನೊಂದು ಸಣ್ಣ ಇದು ಅಸೆಂಬ್ಲಿ ಹಾಲ್ ಅದ. ಸೊ ಅಲ್ಲಿ ಮಾಡ್ತಾರೆ. ಏನಾಗ್ಯದ ಮತ್ತೆ ಸೊ ನಮ್ಮ ತಂಗಿ ಅಡ್ಜಸ್ಟ್ ಮಾಡ್ಬೇಕಂತ ವೇಟ್. ತಿರುಗ್ ಬ್ರೋ ಈ ಕಡೆ ನೋಡ್ರಿ. ನಮ್ಮ ತಂಗಿ ಎಷ್ಟು ಕ್ಯೂಟ್ ಕಾಣತ್ತೆ. ಆ್ಯಕ್ಚುಲಿ ಅವ್ರು ಡ್ಯೂಟಿ ಅದ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ದವ್ರು ಯಾಕ್ಯಾರ. ಸೊ ಫುಲ್ ರಶ್ ಅದ ಹಾಳಾಕಿ. ಸೊ ಚಲೋ ನಾವು ಭೀ ಹೋಗಮಂತ ಕೇಳಕ್ಕೆ ಬಂದ್ರಮ್ಮ. ಎಲ್ಲರೂ ಹೋಗ್ಯಾರ. ಸೊ ಬಂದಾರ, ನಾವು ಭೀ ಕೇಳಕ್ಕೆ ಕೊಡಮಂತ. ಓಕೆ ಚಲೋ ಲೆಟ್ಸ್ ಗೋ. ಗೈಸ್ ಇದು ಹೀಲ್ಸ್ ಹಾಕೊಂಡು ನೋಡ್ರಿ, ಚಲೋ ಕಾಣತ್ತಲ್ಲ. ನಂಗಾರೆ ಭಾಳ ಇಷ್ಟ ಬಂತು.
ಗೈಸ್ ಡಾನ್ಸ್ ಮುಗೀತು, ಇವಾಗ ಜಸ್ಟ್ ಡ್ರಾಮಾ ಭೀ ಮುಗೀತು. ಸೊ ಆ್ಯಕ್ಚುಲಿ ಡ್ರಾಮಾದ ಹೆಚ್ಚು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಯಾಕಂತಂದ್ರೆ ವಿಡಿಯೋ ಅಪ್ಲೋಡ್ ಮಾಡತ್ತಿದ್ದಲ್ಲ, ಸೊ ಅದ್ರಾಗ ಬ್ಯುಸಿ ಇದ್ದೆ. ವಿಡಿಯೋ ಭೀ ಕರೆಕ್ಟ್ ಲೋಡ್ ಆಗಲಾಗಿತ್ತು, ಅದು ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಲತ್ತಿತ್ತು, ವಿಡಿಯೋ ಅಪ್ಲೋಡ್ ಆಗಲಾಗಿತ್ತು. ಅದಕ್ಕಂತ ನಾನು ಡ್ರಾಮಾ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಡ್ರಾಮಾ ಬೆಸ್ಟ್ ಅಂದ್ರೆ ಬೆಸ್ಟ್ ಇತ್ತು, ಫ್ರೀಡಮ್ ಫೈಟರ್ಸ್ ಬಗ್ಗೆ ಇತ್ತು. ಓಕೆ, ಸೊ ಇವಾಗ ಜಡ್ಜಸ್ ಅವರೆಲ್ಲ ಯಾರ್ಯಾರು ಬಂದಾರಲ್ಲ ಅವ್ರದ್ದು ಸ್ಪೀಚ್ ನಡೆದದ. ಸೊ ಅದಕ್ಕಂತ ಒಂದು ಸ್ವಲ್ಪ ಶಾರ್ಟ್ ಕ್ಲಿಪ್ ತೊಗೊಳತ್ತೀನಿ. ಸೊ ಇದು ಆಗಿದ್ಮೇಲೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಇರ್ತದೆ. ಅದು ಆಗಿದ್ಮೇಲೆ 5 ಮುಗಿದು ಹೋಗ್ತದೆ. ಇವಾಗ ಟೈಮ್ 9:15 ಆಗ್ಲತ್ತದ. ಸೊ ಜಲ್ದಿನೇ ಸ್ಟಾರ್ಟ್ ಮಾಡ್ಯಾರ ಗೈಸ್. ಆ್ಯಕ್ಚುಲಿ ಇವೆಲ್ಲ ಜಲ್ದಿನೇ ಸ್ಟಾರ್ಟ್ ಮಾಡಿ ಜಲ್ದಿ ಮುಗಿಸ್ಬೇಕು. ಸೊ 10 o'clock ತನಕ ಮುಗಿತಿರ್ಬೇಕಂತ ಅನಿಸ್ತದೆ. ಬಿಕಾಸ್ ಲಾಸ್ಟ್ ಟೈಮ್ ಹಾಗೆ ಆಗಿತ್ತು. ಎವ್ರಿ ಇಯರ್ ಅವ್ರು ಜಲ್ದಿನೇ ಮುಗಿಸ್ತಾರೆ. ಸೊ ಇದು ಆಗಿದ್ಮೇಲೆ ಎಲ್ಲಿಗೆ ಏನು ಅಂತ ಆ್ಯಕ್ಚುಲಿ ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಎಲ್ಲಿಗೂ ಏನು ಅಂತ ಹೇಳ್ತೀನಿ ನಾನು ನಿಮ್ಗೆ. ಓಕೆ, ಸೊ ಹಾಗೆ ನೋಡ್ತಾ ಇದ್ವಿ ವಿಡಿಯೋ ಸ್ಟಾರ್ಟಿಂಗ್ಲಿಂದ ಫುಲ್ ಎಂಡ್ ತನಕ ವಿಡಿಯೋಸ್ ನೋಡ್ರಿ. ಓಕೆ, ಆ್ಯಂಡ್ ಸಪೋರ್ಟ್ ಗೈಸ್, ಸಪೋರ್ಟ್. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಗೈಸ್ ಮುಗೀತು ನೋಡ್ರಿ ಈ ಫಂಕ್ಷನ್. ಸೊ ಫೋಟೋಶೂಟ್ ನಡೆದದ, ಫೋಟೋ ತಗೊಳಕಂತ ಬಂದಿನ ಇಲ್ಲಿ. ಸೊ ಥಂಬ್ನೇಲ್ ಸೆಲೆಕ್ಟ್ ಭೀ ಬೇಕಲ್ಲ. ಹಾಗೆ ಯೂಶ್ವಲಿ ಯಾವಾಗ ಭೀ ಏನಾಗ್ತದೆ ಫಂಕ್ಷನ್ ಮುಗಿದ ಮೇಲೆ ಎಲ್ಲ ಎಲ್ಲರೂ ಒಮ್ಮಲಿಗೆ ಬರ್ತೀವಿ. ಸೊ ರಶ್ ಆಗ್ತದೆ, ನಮ್ಗೆ ಫೋಟೋ ತಗೊಳಕ್ಕೆ ಟೈಮ್ ಸಿಗಲ್ಲ. ಸೊ ಅದಕ್ಕಂತ ಏನು ಮಾಡೀನಿ, ಈಗ ಒಂದು 10 ನಿಮಿಷ ಜಲ್ದಿನೇ ಬಂದೀನಿ. ಸೊ ದಟ್ ಫೋಟೋ ಕ್ಯಾಪ್ಚರ್ ಮಾಡ್ಲಿಕ್ಕಾಗ್ತದೆ ಅಂತ. ಸೊ ಅಂದ್ರೂ ಭೀ ನೋಡ್ರಿ ಈಗ ಜಲ್ದಿ ಬಂದು ನಿಂತಾರೆ. ಅಲ್ಲಿ ನಿಂತು ನಂಗೆ ತಗೊಂಬದ ಒಂದು ಮೇಡಮ್ ಗೈಸ್ ಹೊಂಟೀವಿ ನೋಡ್ರಿ ಬ್ರೇಕ್ಫಾಸ್ಟ್ ಮಾಡೋಕೆ. ಹಸುವ್ರದ್ದು ಭಾಳ ಅಂದ್ರೆ ಭಾಳ ಹಸು ಆಗ್ಯದ. ಸೊ ನಮ್ಮ ಸ್ನೇಹ ಮೇಡಮ್ ಅವ್ರು ನಡೆಸ್ಲತ್ತರ ಗಾಡಿ. ಸೊ ಗೈಸ್ ಇಲ್ಲಿ IDC ಇದು ಅಂತದ ಹೋಟೆಲ್ ಅದ. ಸೊ ಅಲ್ಲಿ ಬಂದೀವಿ. IDC ಇಡ್ಲಿ ದೋಸೆ ಕಾಫಿ ಫುಲ್ ಫಾರ್ಮ್. ಸೊ ಪ್ಲ್ಯಾನ್ ಮಾಡ್ಲತ್ತೀವಿ ಏನು ಆರ್ಡ್ರ್ ಮಾಡ್ಬೇಕಂತ. ಹಸುವ್ರೆ ಭಾಳ ಅಂದ್ರೆ ಭಾಳ ಆಗ್ಯದ. ಸೊ ಸ್ಪೆಷಲ್ ಬರ್ದಾರ, ಏನು ಸ್ಪೆಷಲ್ ಅದ ಇವತ್ತಂತ ಬೋರ್ಡ್ ಮೇಲೆ ಬರ್ದಾರ. ನೋಡಮ್ಮ ಏನು ತೊಗೋಬೇಕೇನು. ಅದೇ ಏನು ಚಲೋ ಅವ ಆ ಬೋರ್ಡ್ದಂಗೆ ತೊಗೋತೀನಿ ಯಾವಾದ್ರೆ ಒಂದು. ನಿಂತಾನೆ ಯಾಕೆ ಅಲ್ಲಿ ಹೆಂಗೆ ನೋಡ್ಬೇಕು. ಸೊ ಗೈಸ್ ಹೋಟೆಲ್ ಹಿಂಗದ ನೋಡ್ರಿ, ಚಲೋ ಅದ. ಈ ಕಡೆ ಎಲ್ಲ ಸ್ನ್ಯಾಕ್ಸ್ ಅದಾವ. ಗೈಸ್ ನಾ ಮೈಸೂರು ದೋಸೆ ಹೇಳಿದ್ದೆ ನೋಡ್ರಿ. ಸೊ ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ ತೊಗೋಬೇಕಲ್ಲ. ಸೊ ಇದು ತೊಗೊಂಡೀನಿ, ಮಸ್ತ್ ಅದ ನೋಡ್ರಿ. ಟೇಸ್ಟ್ ಗೊತ್ತಿಲ್ಲ ನಾ ಹೆಂಗದ ಅಂತ. ಟೇಸ್ಟ್ ಮಾಡತ್ತೀನಿ. ಚಟ್ನಿ
ಗೈಸ್ ಟೇಸ್ಟ್ ಮಸ್ತ್ ಅದ ನೋಡ್ರಿ ನಂಗೆ ಕ್ರಿಸ್ಪಿ ಅದ ಫುಲ್ಲು ಮಸ್ತ್ ಅಂದ್ರೆ ಮಸ್ತ್ ಅದ ನಮ್ಮ ತಂಗಿ ಫುಲ್ ಟಯರ್ಡ್ ಆಗ್ಯಾಡ್ರಿ ಸೋಲದ್ದು ಐತಿ ಫುಲ್ ಸುಸ್ತಾಗ್ಯಾವ ಕೆಂಪು ಚಟ್ನಿ ಕೊಬ್ಬರಿ ಚಟ್ನಿ ಸಾಂಬಾರು ಸೊ ಇದಿಷ್ಟು ತಿಂದಾದ್ಮೇಲೆ ಸಿಗ್ತೀನಿ ಗಾಯ್ಸ್ನ ಆನಿಯನ್ ಉತ್ತಪ್ಪ ಮಾಡಿದ್ದೆ ಒಂದು ಬರ್ತದೆ ಅಂತ ಹೇಳಿದೀನಿ 2 ಬಂದಾವೀಗ ನಮ್ಮ ತಂಗಿ ಸುಂದರ ತಿನ್ನಕ್ಕೆ ಒಲ್ಲತ್ತ ಏನು ಮಾಡಬೇಕು ನಾವಾಗೆ ಏನಂತಾರೆ ಮೈಸೂರು ಮಸಾಲ ದೋಸೆ ಆರ್ಡ್ರ್ ಮಾಡಿದ್ದೆಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಏನಾರೇ ಇರಲಿ ಅಂತ ಇದು ಆನಿಯನ್ ಉತ್ತಪ್ಪ ಮಾಡಿದ್ದೆ ಬಟ್ ಏನಾಗಿದೆ 2 ತಂದು ಕೊಟ್ಟಾರ ಏನು ಮಾಡಿ ಹೊಟ್ಟೆ ತುಂಬೆ ಆಲ್ರೆಡಿ ಅರ್ಧ ತುಂಬ್ಯದ ಈಗ ಇದು 2 ಎಲ್ಲಿ ಸೇರಿಸಲಾಗಿದೆ ನೋಡಿ ಎಲ್ಲಿ ಸೇರಿಸ್ಬೇಕು ಸ್ನೇಹನ ಹೊಟ್ಟೆಗೆ ಹಾಕ್ತೀನಿ ಹಾಂ ಇದು ಏನಿಗೆ ಸ್ವೀಟ್ ಅದ ಪಲ್ಯ ಇದು ಗೈಸ್ ಇವು ಪಲ್ಯಗಳು ಹಿಂಗೆ ಸ್ವೀಟಾಗಿ ಮಾಡ್ತಾರೆ ನೋಡ್ರಪ್ಪ ನನಗದು ಇಷ್ಟ ಬರಲ್ಲ ಚಲೋ ಖಾರ ಖಾರ ಮಾಡಬೇಕು ಅದೇನು ಆನಿಯನ್ ಉತ್ತಪ್ಪ ಸಂಗಟ ಅದು ಉತ್ತಪ್ಪ ಎಲ್ಲ ಏನೇನೋ ಮಾಡ್ತಾರೆ ನೋಡೋದ್ರ ಸಂಗಟ ಒಂದು ಸಬ್ಜಿ ಕೊಡ್ತಾರೆ ಫುಲ್ ಸ್ವೀಟ್ ನೋಡ್ರಿ ಎಷ್ಟು ಚಲೋ ತಿಂತೀನಿ ಎಲ್ಲ ಹಾಗೆ ಇಟ್ಟು ಒಳಗಡೆ ಅದ್ರ ಯಾವುದೋ ಒಂದು ಐಸ್ ಕ್ರೀಮ್ ಕಾಣತ್ತೆ ನೋಡ್ರಿ ಬನಾನಾ ಸ್ಟ್ರಾಬೆರಿ ಅಂತ ಆ್ಯಕ್ಚುಲಿ ಸ್ಟ್ರಾಬೆರಿ ಫ್ಲೇವರ್ ನಂಗೆ ಇಷ್ಟ ಸೊ ಅದಕ್ಕೆ ನೋಡ್ತೀನಿ ಟ್ರೈ ಮಾಡ್ತೀನಿ ಹೆಂಗದ ಹಾಂ ಹಂಗೆ ಮಾಡಿದ್ರೆ ಆಯ್ತು ಸ್ನೇಹಿ ಐಸ್ ಕ್ರೀಮ್ ಹೆಂಗದ ಚಲೋ ಅದ ಆ್ಯಕ್ಚುಲಿ ನಾನು ಅದೇ ತೊಗೋಬೇಕಂತಿದೆ ಗೈಸ್ ಫಸ್ಟಿಗೆ ಬಟ್ ಇಲ್ಲಿ ಸಡನ್ಲಿ ನಂಗೆ ಸ್ಟ್ರಾಬೆರಿ ಕಣ್ಣಿಗೆ ಬಿತ್ತು ಗೈಸ್ ಐಸ್ ಕ್ರೀಮ್ ನೋಡ್ರಿ ಈಗ ತಿಂದಿನ ಅರ್ಧ ಏನಿಲ್ಲ ಅರ್ಧನೇ ಅದ 20 ರೂಪಾಯಿದ ಐಸ್ ಕ್ರೀಮಿಗೆ ಮನೆಯೇ ಲಾಸ್ಟ್ ಮಂತ್ ಹೋಗಿ ಅಲ್ಲಿ ಪ್ರಾಬ್ಲಮ್ ಕೇಸಿಂದ ಡೆಂಟಿಸ್ಟ್ ಹತ್ರ ಹೋಗಿದ್ರೆ ಈಗ ಐಸ್ ಕ್ರೀಮ್ ತಿನ್ನತ್ತೀನಿ ಒಮ್ಮೆ ಇದು ಬ್ಲಾಗ್ ನೋಡಬೇಕು ಮುಗಿದ ಕತ್ತಿ ನಂದು ಚಂದನಾಗೆ ಮಾಡ್ತೀನಿ ಏನಲ್ಲ ಅವಾಗ ಯಾವಾಗ್ರಿ ಒಂದ್ಸಲ ನನಗಿದು ಜಾಸ್ತಿ ಸ್ಟ್ರಾಬೆರಿಕಿನ ಬನಾನಾ ಫ್ಲೇವರ್ ಜಾಸ್ತಿ ಕೊಡ್ಲತ್ತು ಸ್ಟ್ರಾಬೆರಿ ಕಮ್ಮಿ ಅದ ಬನಾನಾ ಫ್ಲೇವರ್ ಹೆಚ್ಚಿಗದ ಓಕೆ ಅಷ್ಟು ಖಾಸ್ ಇಲ್ಲ ಗೈಸ್ ಆರ್ಕಿಡ್ ಮಾಲ್ ಸೊ ನಾವು ಬರ್ತೀವಲ್ಲ ಶಾಪಿಂಗ್ ಯಾವಾಗ ಮ್ಯಾಂಡೇಟರಿ ಸೊ ಗೈಸ್ ಮನೆಗೆ ರೀಚ್ ಆದೆ ನೋಡ್ರಿ ಫೈನಲಿ ಮುಗೀತು ನಮ್ಮ ಇಂಡಿಪೆಂಡೆನ್ಸ್ ಡೇ ಸೊ ಅವಾಗ ಸಣ್ಣವರಿದ್ದಾಗ ಸ್ಕೂಲ್ ಟೈಮಿಗೆ ಆ್ಯಸ್ ಅ ಸ್ಟೂಡೆಂಟ್ ಹೋಗ್ತಿದ್ವಿ ಕಾಲೇಜ್ ಮುಗಿತಾನೆ ಆ್ಯಸ್ ಅ ಸ್ಟೂಡೆಂಟ್ ಇವಾಗ ಟೀಚರ್ ಆಗಿ ಹೊಂಟೀವಿ ಅದು ಒಂದು ಪ್ರೌಡ್ ಫೀಲಿಂಗ್ ಬೇರೆಯೇ ಸೊ ಬಟ್ ಮಿಸ್ ಮಾಡಪ್ಲೇ ಇರಲ್ಲ ಒಬ್ಬ ಮಿಸ್ ಮಾಡಪ್ಲೇ ಇರ್ತಿಲ್ಲ ಅವಾಗರೇ ನಾವು ಫುಲ್ ನನ್ನ ಸ್ಕೂಲ್ ಟೈಮಿಗಾರ ಅಂತಂದ್ರೆ ಬರೀ ಡ್ಯಾನ್ಸ್ದಾಗೆ ತೊಗೋತಿದ್ದೇನೆ ನಮ್ಮ ತಂಗಿ ಅಂದರೆ ಜಾಸ್ತಿ ಸ್ಪೋರ್ಟ್ಸ್ ಹಿಂಗೆ ಮಾರ್ಚ್ ಪಾಸ್ಟ್ ಅವೆಲ್ಲ ಇರ್ತಾವಲ್ಲ ಅದ್ರದಾಗ ಇರ್ತಿಳಕ್ಕೆ ಪಾರ್ಟಿಸಿಪೇಟ್ ನಾ ಜಾಸ್ತಿ ಡಾನ್ಸ್ ಸೊ ಡ್ಯಾನ್ಸ್ ಅಂದ್ರೆ ನಂಗೆ ಭಾಳ ಇಷ್ಟ ಸೊ ಅದಕ್ಕಂದ್ರೆ ಎವ್ರಿ ಇಂಡಿಪೆಂಡೆನ್ಸ್ ಡೇ ಸೊ ಏನಾರೇ ಗ್ರೂಪ್ ಡ್ಯಾನ್ಸ್ ಇತ್ತು ಅದು ಇದು ಇತ್ತಂದ್ರೆ ಎಲ್ಲದ್ರೆ ಫಸ್ಟ್ ನಾನೇ ಇರ್ತಿದ್ದೆ ಸೊ ಪ್ರೈಸ್ ಭೀ ಸಿಗ್ತಿತ್ತು ನನಗೆ ಸೊ ನನಗೆ ರೀಚ್ ಆದೆ ನಾಷ್ಟ ಅದು ಮಾಡ್ಕೊಂಡು ಬಂದು ಇವಾಗ ಏನಿಲ್ಲಪ್ಪ ಕಂಪ್ಲೀಟ್ ರೆಸ್ಟ್ ಮಾಡ್ತೀನಿ ನಾವು ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿ ಬೆಳಗ್ಗೆ ಜಲ್ದಿನೇ ಎತ್ತೀನಲ್ಲ ಸೊ ಅದಕ್ಕಂತ ಟಯರ್ಡ್ ಆಗಿನಿ ಓಕೆ ಇದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಂತ ನಿಮಗೆ ಇದು ಬ್ಲಾಗ್ ಇಷ್ಟ ಆಗಿತ್ತ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಬ್ಲಾಗ್ದು ಸಿಗ್ತೀನಂತ ಟೇಕ್ ಕೇರ್ ಬಾಯ್ ಟಾಟಾ